ಯಾರು ಎಲ್ಲಕ್ಕೂ ತರ್ಕದ ಸಮಜಾಯಿಷಿ ಸನಾತನ ಧರ್ಮವನ್ನು ತಾರ್ಕಿಕವಾಗಿ ಸೋಕಾಳ್ ವೈಜ್ಞಾನಿಕವಾಗಿ ಸಮರ್ಥನೆ ಮಾಡ್ತಾರಲ್ಲ, ಅವಿವೇಕ. ಈಗ ನೋಡಿ, ನಾವು ಸಂಧ್ಯಾವಂದನೆ ಮಾಡದಂತೆಯೇ ಅನ್ನ ಸ್ವೀಕಾರ ಮಾಡುವಾಗ ಪರಿಶೇಚನೆ ಅಂತ ಮಾಡ್ತೀವಿ. ನೀರಿನಲ್ಲಿ ತೆಗೆದುಕೊಂಡು ಹಿಂಗೆ ಸತ್ಯಂತ್ವರ್ತೆಯನ್ನು ಪರಿಶಿಂಚಾಮಿ, ರಾತ್ರಿ ಹೊತ್ತು ಋತಂತ್ವ ಸತ್ಯನ ಪರಿಶಿಂಚಾಮಿ ಅಂತ. ಅದಕ್ಕೆ ಕೆಲವರು ಮಹಾನುಭಾವರು ವೈಜ್ಞಾನಿಕ ಕಾರಣ ಹೇಳಿದ್ದಾರೆ. ಏನಂದರೆ ಅನ್ನಕ್ಕೆ ಇರುವೇ ಬರಬಾರ್ದು, ಅದಕ್ಕೋಸ್ಕರ ಸುತ್ತಲೂ ನೀರಿನ ಒಂದು ಕೋಟೆ ಕಟ್ತೀವಿ ಅಂತ. ಹಾಗಾದರೆ ಉಪನಯನ ಆಗದೆ ಇರೋರು ಮಾಡೋ ಹಾಗಿಲ್ಲ. ಮಿಕ್ಕವ್ರು ಎಲೆಗೆ ಹಾವು ಹಲ್ಲಿನೂ ಬಂದ್ಬಿಡ್ಬೋದಾ? ಹೆಣ್ಣು ಮಕ್ಕಳು ಪಾಪ ಮಾಡ್ತಾ ಇಲ್ಲ, ಅವ್ರು ಯಾರು ಬರ್ಬೋದಾ? ನಮ್ಮ ಅಕ್ಕ ನಮ್ಮ ತಂಗಿಗೂ ಎಲೆಗೂ ಬರ್ಬೋದಾ? ಆ ಥರದ್ದಲ್ಲವೇ ಅಲ್ಲ. ಅದರಲ್ಲಿರುವ ಪರಮಾರ್ಥ ಏನು? ನೀರಿನ ಪ್ರೋಕ್ಷಣೆ ಒಂದು ಸಂಕೇತ. ಆ ಮಂತ್ರದ ಸ್ವಾರಸ್ಯ ಏನು? ಸತ್ಯ ಅಸ್ತಿತ್ವ, ಋತ ಅದರ ಹಿಂದಿರುವ ನಿಯಾಮಕ ಶಕ್ತಿ, ಇವೆರಡನ್ನೂ ನಾನು ಸಮನ್ವಯ ಮಾಡ್ಕೋತೀನಿ. ಅನ್ನ ಅಸ್ತಿತ್ವ, ಅನ್ನ ಸ್ವೀಕಾರದಿಂದ ನನಗೆ ಬರತಕ್ಕಂಥ ಶಕ್ತಿ, ಅದರೊಳಗಿರ್ತಕ್ಕಂಥ ನಿಯಾಮಕ ವ್ಯವಸ್ಥೆ, ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್. ಸತ್ಯಂತ್ವರ್ತೇನ ಪರಿಶಿಂಚಾಮಿ, ಹಗಲು ಸತ್ಯ, ಅದರ ಸುತ್ತಲೂ ನಿಯಮ, ರಾತ್ರಿ ನಿಯಮ, ಅದರ ಸುತ್ತಲೂ ಸತ್ಯ ಅಂತ. ಹೀಗೆ ನಾನು ಋತಸತ್ಯಗಳಿಗೆ, ಅಸ್ತಿತ್ವ ಮತ್ತು ಅಸ್ತಿತ್ವದ ಒಳಗಿನ ವ್ಯವಸ್ಥೆ, ಅದಕ್ಕೆ ಬದ್ಧನಾಗಿದ್ದೀನಿ, ಅದನ್ನು ಗುರುತಿಸ್ತೀನಿ ಅಂತ. ಉದಾಹರಣೆಗೆ ನೀರು ನೋಡಿ, ಇದು ಅಸ್ತಿತ್ವ, H2O. ನೀರು ಕುಡಿದ್ರೆ ಬಾಯಾರಿಕೆ ಹಿಂಗುತ್ತೆ ಅನ್ನೋದು ನನಗೆ ಅನುಭವಕ್ಕೆ ಬರುವಂಥದ್ದು.